हाँ मेरे को सेंट्रल जेल देखना था क्या है। नहीं मेरे को इटावा जेल से मतलब नहीं, मेरे को सेंट्रल जेल चाहे ग्वालियर चाहे फतेहगढ़ कौन सी भी सेंट्रल जेल देख, जाली के अंदर से मिलाई होती ना वो जेल देखना। जिस दिन जमानत से बाहर आऊंगा अपनी बीवी को या साली को लहंगा ले आऊंगा। ಸೊ ವಿಡಿಯೋ ನೋಡಿದ್ರಲ್ಲ, ಉತ್ತರ ಪ್ರದೇಶದ ಕೋಮಲ್ ಸಿಂಗ್ ಎಂಬತ್ತ ಇವನು ಅವನ ಹೆಂಡತಿಗೆ ಗನ್ ತೋರಿಸಿ ಭಯಪಡಿಸಿ ಅವನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನೇ ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು 6 ತಿಂಗಳು ಸೆಂಟ್ರಲ್ ಜೈಲಲ್ಲಿ ಇಡಿ ಅಂತ. ಬಟ್ ಏನಕ್ಕೆ ಅಂತೆಲ್ಲ ಕೇಳಿದಾಗ ಅವನಿಗೆ ಒಂದು ಅಬ್ಸೆಷನ್ ಇರುತ್ತೆ, ಅವ್ನು ಸೆಂಟ್ರಲ್ ಜೈಲ್ಗೆ ಹೋಗಬೇಕು ಅಂತ. ಅದಕ್ಕೂ ಮುಂಚೆ ಅವನು 3 ಸತಿ ಜೈಲ್ಗೆ ಹೋಗಿರ್ತಾನೆ, ಅದು ಅವನಿಗೆ ಇಂಟ್ರೆಸ್ಟ್ ಅಂತಲೇ ಅನಿಸಿರಲ್ಲ. ಸೊ ಈ ವಿಚಿತ್ರವಾದ ಅಬ್ಸೆಷನಿಂದ ಅವನು ಸೆಂಟ್ರಲ್ ಜೈಲ್ಗೆ ಹೋಗಬೇಕು ಅಂತ ಅನ್ಕೊತಾನೆ. ಸೊ ಅದಕ್ಕೋಸ್ಕರ ಒಂದು ಕೇಸ್ ಹಾಕ್ಕೊಂಡು ಅವನೇ ಹೋಗೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಇನ್ನೂ ಒಂದು ರಿಸರ್ಚ್ ಪ್ರಕಾರ ಅವನಿಗೆ ಎಲ್ಲಿಂದ ಈ ಥರ ಇನ್ಸ್ಪೈರ್ ಆಗುತ್ತೆ ಅಂದರೆ, ಅವನ ಫ್ರೆಂಡ್ ಒಬ್ಬ ಜೈಲಲ್ಲಿ ಇರ್ತಾನೆ, ಸೆಂಟ್ರಲ್ ಜೈಲಲ್ಲಿ. ಸೊ ಅವನು ಇವನ ಹತ್ರ ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ, ನೀನು ಸೆಂಟ್ರಲ್ ಜೈಲ್ ನೋಡಿಲ್ಲ, ಯಾವುದೋ ನೋಡಿರೋದೆಲ್ಲ ಚಿಕ್ಕ ಚಿಕ್ಕ ಜೈಲ್ಗಳು, ನಿನ್ನ ಕೈಯಲ್ಲಿ ಆಗಲ್ಲ ಅಂತ. ಸೊ ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೂ ಸೆಂಟ್ರಲ್ ಜೈಲ್ಗೆ ಹೋಗೋದಕ್ಕೆ ಯಾರ್ಯಾರು ಇನ್ಸ್ಪೈರ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಥರ ಅಬ್ಸೆಷನ್ ಇರುವಂತಹ ನಿಮ್ಮ ಫ್ರೆಂಡ್ಗಳಿಗೆ ಟ್ಯಾಗ್ ಮಾಡಿ ಯಾವಾಗ ಸೆಂಟ್ರಲ್ ಜೈಲ್ಗೆ ಹೋಗ್ತಾರೆ ಅಂತ ಕೇಳ್ರಿ.